ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಇದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಮಾತ್ರವೇ ಹೊರತು ಸಂಸ್ಕೃತಿ ಇಲ್ಲ ಸರ್ಕಾರಕ್ಕೆ ಅನ್ನೋದಕ್ಕೆ ಸಿ.ಟಿ. ರವಿ ಅವರ ಹೇಳಿಕೆ ಸಾಕ್ಷಿ. ಈ ಸಲ ಅಕಾಡೆಮಿ ಅಧ್ಯಕ್ಷರು ಸದಸ್ಯರ ನೇಮಕದಲ್ಲಿ ಮನೆಹಾಳರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವ ಥರದ, ಮನೆಹಾಳರನ್ನ ಹತ್ರ ಸೇರಿಸ್ಕೊಂಡಿಲ್ಲ ಅನ್ನೋ ಥರದ ಹೇಳಿಕೆಯನ್ನು ಅವರು ಕೊಟ್ಟರು. ಇಂಥದ್ದೊಂದು ದುರಹಂಕಾರದ ಹೇಳಿಕೆಯನ್ನು ಸರ್ಕಾರ ಅಥವಾ ಒಬ್ಬ ಸಚಿವ ಕೊಡೋದಕ್ಕೆ ನಮ್ಮ ಸಾಹಿತಿಗಳ ಒಂದು ಹೊಣೆಗೇಡಿತನವೂ ಕಾರಣವಾ ಅಂತ. ಮನೆಹಾಳರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವ ಸಿ.ಟಿ. ರವಿ ಅವರ ಹೇಳಿಕೆ. ಮನೆಹಾಳರ ಮೊದಲನೇ ಕ್ಯಾಟಗರಿಯಲ್ಲಿ ಬರುವವರು ರಾಜಕಾರಣಿಗಳು, ಅವರು ಮನೆಹಾಳರು. ನಾನು ಸಾಹಿತಿಗಳನ್ನು ಡಿಫೆಂಡ್ ಮಾಡ್ತಾ ಇಲ್ಲ, ಮಾಧ್ಯಮದವ್ರನ್ನ ಡಿಫೆಂಡ್ ಮಾಡ್ತಾ ಇಲ್ಲ. ಇದು ಒಂದು ರೀತಿಯ ಮನೆಹಾಳರ ದೇಶವಾಗಿ ಪರಿವರ್ತನೆ ಆಗಿದೆ. ಅದರ ಮೊದಲ ಕಾಂಟ್ರಿಬ್ಯೂಷನ್ ಇರುವುದು ಭಾರತೀಯ ಜನತಾ ಪಕ್ಷದ್ದು. ಸಿ.ಟಿ. ರವಿ ಅವರ ಪಕ್ಷನೇ ಮನೆಹಾಳ ಪಕ್ಷ. ಅದು ಈ ದೇಶವನ್ನು ಒಂದು ನಾವು ಮನೆ ಅಂದುಕೊಂಡ್ರೆ ಅದಕ್ಕೆ ಬೆಂಕಿ ಇಡುವ ಕೆಲಸವನ್ನು ಮಾಡ್ತಾ ಬಂದಿದ್ದು ಭಾರತೀಯ ಜನತಾ ಪಕ್ಷ. ಈ ದೇಶದ ಸೌಹಾರ್ದತೆಯ ಪರಂಪರೆಗೆ ಬೆಂಕಿ ಹಚ್ಚಿದ್ದು, ಸೌಹಾರ್ದತೆಯ ಮನೆಯನ್ನು ನಾಶಪಡಿಸಿದ್ದು ಭಾರತೀಯ ಜನತಾ ಪಕ್ಷ. ಈ ದೇಶದ ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸಿದ್ದು ಭಾರತೀಯ ಜನತಾ ಪಕ್ಷ, ನಾಶಪಡಿಸುವ ಯತ್ನ ನಡೆಸಿದ್ದು. ಈ ದೇಶದ ಭಾಷೆ, ಬಹುಮುಖಿ ಭಾಷೆಗಳೇನಿವೆ, ಭಾಷೆಗಳನ್ನು ನಾಶಪಡಿಸ್ತಾ ಕೇವಲ ಹಿಂದಿ ಮಾತ್ರ ಇರಬೇಕು ಅಂಥೇಳಿ ಭಾಷಾ ಸೌಹಾರ್ದತೆಯ ಗೋಪುರವನ್ನು ಕೆಡವಿದ್ದು ಭಾರತೀಯ ಜನತಾ ಪಕ್ಷ. ಆದ್ದರಿಂದ ಸಿ.ಟಿ. ರವಿ ಅವರ ಮನೆಹಾಳು ಅನ್ನುವ ಮಾತು ಏನಿದೆ ಅದು ಅವರಿಗೆ ಹೇಳ್ಕೋಬೇಕು, ಅವರೇ ಮನೆಹಾಳರು ಅನ್ನೋದು ಮೊದಲನೇದು. ಈ ಸ್ವಾಯತ್ತತೆಯ ಪ್ರಶ್ನೆ ಏನಿದೆ ಅಕಾಡೆಮಿಗಳಿಗೆ ಅನ್ನೋದಕ್ಕೆ, ಅದು ನನಗೆ ಅನ್ನಿಸುವ ಹಾಗೆ 2000 ಇಸ್ವಿಯ ನಂತರ ಸರ್ಕಾರಗಳು ಇದರ ಸ್ವಾಯತ್ತತೆಯನ್ನು ಕಸಿದುಕೊಳ್ಳುವ ಯತ್ನವನ್ನು ಪ್ರಾರಂಭ ಮಾಡಿದ್ವು. ಯಾಕೆಂದರೆ ಇತ್ತೀಚಿನ 2 ದಶಕಗಳಲ್ಲಿ ಸರ್ಕಾರಗಳಿಗೆ ಒಂದು ಸಾಂಸ್ಕೃತಿಕ ನೀತಿ ಅನ್ನೋದೇ ಇಲ್ಲ. ಕನ್ನಡ ಅಂದರೆ ಏನು? ಕನ್ನಡ ಅನ್ನುವುದು ಕೇವಲ ಭಾಷೆಯ, ಅದೊಂದು ಸಂಸ್ಕೃತಿಯ, ಅದೊಂದು ಪರಂಪರೆಯ, ಅದೊಂದು ನಂಬಿಕೆಯ, ಅದೊಂದು ಸಂವಹನ ಮಾರ್ಗವ. ಇದನ್ನೆಲ್ಲ ಮೀರಿದ ಒಂದು ಇಡೀ ಈ ನಾಡಿನಲ್ಲಿ ಬದುಕಿದ ಜನರ ಏನಿದ್ದಾರೆ ಅವರ ಇತಿಹಾಸ, ಪರಂಪರೆ ಎಲ್ಲವನ್ನು ಒಳಗೊಂಡಿದ್ದ ಈ ವಿಚಾರ ಸರ್ಕಾರಗಳಿಗೆ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಅಕಾಡೆಮಿಗಳ ಮೇಲೆ ಅಕಾಡೆಮಿಗಳನ್ನು ನಿರ್ಮಿಸೋದು, ಅದರ ಎದುರು ಈ ಸಾಹಿತ್ಯ ಲೋಕದ ಬಟ್ಟಂಗಿಗಳು ಏನಿದ್ದಾರೆ ಅವರು ಅರ್ಜಿ ಹಿಡ್ಕೊಂಡು ಹೋಗಿ ನಿಂತ್ಕೊಳ್ಳೋದು, ನನ್ನ ಅಧ್ಯಕ್ಷನ ಮಾಡಿ ಗೂಡದ ಕಾರ್ ಕೊಡಲಿ. ಸೊ ಇವರು ಸಾಹಿತಿಗಳನ್ನು ಯಾವುದೋ ಗುಲಾಮರ ಹಾಗೆ, ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಹಾಗೆ ನೋಡುವ ಪರಂಪರೆ ಪ್ರಾರಂಭ ಆಗೋಯ್ತು. ಯಾಕೆಂದರೆ ರಾಜಕಾರಣಿಗಳಿಗೆ ಒಂದು ಅಹಮಿಕೆ ಇರುತ್ತೆ. ಅವರಿದ್ರೆ ಅಲ್ಲ ಬಗ್ಗೆ ಸಾಹಿತಿಗಳ ಬಗ್ಗೆ ನಿಂತರೆ ಅವರಿಗೆ ಅಂತಿಂಥ ಅದಲ್ಲ. ನಾನು ಇತ್ತೀಚೆಗೆ ಕೆಲವು ದಿನಗಳಿಂದ ಆ ಸಾಹಿತಿ ಹೆಸರು ಹೇಳಲ್ಲ, ಕೆಲವು ತಿಂಗಳುಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಒಬ್ಬರು ಮನೆಗೆ ಹೋಗಿದ್ದೆ. ಅಲ್ಲಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಹೆಸರು ಹೇಳ್ಬಿಡ್ತೀನಿ, ಚಂದ್ರಶೇಖರ್ ಕಂಬಾರ ಅವರು ನಿಂತಿದ್ದು ನೋಡಿ ನನಗೆ ಶಾಕ್ ಆಯಿತು. ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಸಿದ್ದರಾಮಯ್ಯನವರು ಕುಳಿತಿದ್ರು, ಇವರು ಎದುರಿಗೆ ಬೆನ್ನು ಬಗ್ಗಿಸಿ ನಿಂತು ಆ ದಯನೀಯ ಸ್ಥಿತಿಯನ್ನು ನೋಡಿ ಜ್ಞಾನಪೀಠ ಪ್ರಶಸ್ತಿಯ ಕಿರೀಟ ಬಂದು ರಾಜಕಾರಣಿಯ ಮನೆ ಬಾಗಿಲಿನಲ್ಲಿ ಬಿತ್ತು ಅಂತ ನನಗೆ ಅನ್ನಿಸ್ಬಿಡ್ತು. ಭಾಳ ದುಃಖ ಆಯಿತು. ರಾಜಕಾರಣಿಗಳಿಗಿರುವ ಅಹಮಿಕೆ, ಅವ್ರು ಕುತ್ಕೊಂತ ಹೇಳಬೇಕಾಗಿತ್ತು, ಇವರು ಕುತ್ಕೋಬೇಕಾಗಿತ್ತು, ಗೌರವದಿಂದ ನಡ್ಕೋಬೇಕಾಗಿತ್ತು. ಆದರೆ ಅದು ಯಾವುದು ನನಗಲ್ಲಿ ಕಂಡೇ ಇಲ್ಲ. ನಾನು ಒಂದು ರೀತಿಯಲ್ಲಿ ಮೂಕ ವಿಸ್ಮಿತನಾದೆ. ಅದರ ಜೊತೆಗೆ ಚಂದ್ರಶೇಖರ್ ಕಂಬಾರರಿಗೆ ಯಾಕೆ ಬೇಕಿತ್ತಪ್ಪ ಒಬ್ಬ ರಾಜಕಾರಣಿ ಹತ್ರ ಬಗ್ಗೆ ನಿಲ್ಲುವುದು ಅನಿಸಿದೊಂದು ಉದಾಹರಣೆ ಮಾತ್ರ. ಹಲವು ಉದಾಹರಣೆಗಳನ್ನ ಕೊಡ್ಬೋದು. ಸಿದ್ಧಲಿಂಗಯ್ಯನವರು ನಮ್ಮೆಲ್ಲರನ್ನ ಒಂದು ಕಾಲದಲ್ಲಿ ರಕ್ತ ಕುದಿಯುವ ಹಾಗೆ ಮಾಡ್ತಾ ಇದ್ದ ಕವಿ ಸಿದ್ಧಲಿಂಗಯ್ಯ. ಆ ಸಿದ್ಧಲಿಂಗಯ್ಯನವರ ಕಾವ್ಯ ಇವತ್ತು ಕೂಡ ನಮ್ಮ ಒಳಗಡೆ ಒಂದು ಪ್ರತಿಭಟನೆಯ ಕಿಚ್ಚನ್ನು, ಸಮಾನತೆಯ ಕನಸನ್ನು ಬಿತ್ತುವಂಥದ್ದು. ಅವರು ಜನತಾ ಪರಿವಾರದ ಕಾಲದಿಂದ ಸರ್ಕಾರ ಬದಲಾದರೂ ಹೇಗೆ ಅವರ ಗುಲಾಮರಂತೆ ಹೋಗಿ ನಿಂತು MLC ಆದರೂ ಇನ್ನೊಂದು ಮಾಡಿದ್ರು. ಸಾಹಿತ್ಯ ಲೋಕ ಹಾಗಾಗಿದೆ. ಸರ್ಕಾರ ಅದೇ ರೀತಿ ವರ್ತನೆ ಮಾಡುತ್ತೆ. ಸರ್ಕಾರಕ್ಕೆ ಸಾಂಸ್ಕೃತಿಕ ನೀತಿ ಇಲ್ಲ, ಏನೂ ಇಲ್ಲ ಅವರಿಗೆ. ಅವರು ಎಲ್ಲವನ್ನ ಕಳೆದುಕೊಂಡು ಬಿಕಾರಿಯಾಗಿದ್ದಾರೆ. ಬಿಕಾರಿಗಳು ರಾಜಕಾರಣಿಗಳು, ಭಿಕ್ಷೆ ಬೇಡುವ ಜನ ಅವರು
ಸಾಹಿತ್ಯ ಸಂಸ್ಕೃತಿಗೆ ನಡೆಸುತ್ತಿರುವ ಈ ಒಂದು ಸತತವಾದ ಅತ್ಯಾಚಾರ ನನ್ನೊಳಗೆ ದಿಗ್ಭ್ರಮೆಯನ್ನು ಹುಟ್ಟಿಸಿದೆ. ಅದಕ್ಕೆಲ್ಲರೂ ಕಾರಣರು ಅಂತ ಅನ್ಸುತ್ತೆ ಗೌಡ್ರೆ. ಸಾಹಿತ್ಯ ಲೋಕದೊಳಗಿನ ರಾಜಕಾರಣ ಇದೆಯಲ್ಲ, ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗುವುದಿಲ್ಲ. ಅವ್ರನ್ನ ಕಾಲಲ್ಲಿ ಇವ್ರು ಎಳೆಯೋದು, ಇವ್ರನ್ನ ಕಾಲಲ್ಲಿ ಎಳೆಯೋದು, ಅವ್ರು ಬೆನ್ನು ತಟ್ಟಿದ್ರೆ ಇವ್ರಿಗೊಂದು ಸನ್ಮಾನ, ಇವ್ರು ಬೆನ್ನು ತಟ್ಟಿದ್ರೆ ಅವರಿಗೊಂದು ಸನ್ಮಾನ. ಇಂಥ ದಯನೀಯ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಸಾಹಿತಿಗಳು. ಇದು ರಾಜಕಾರಣಿಗಳ ಎದುರಿಗೆ ಇವರು ಇನ್ನಷ್ಟು ಅವರು ಕೇವಲವಾಗಿ ಇವರನ್ನು ನೋಡೋ ಥರ ಹೋಗಿದೆ ಅಂತ. ಅದು ಒಂದು ನಿರಂತರ ಹುಡುಕಾಟ, ಅದು ಸತ್ಯದ ಹುಡುಕಾಟ, ಅದು ಬದುಕಿನ ಹುಡುಕಾಟ, ಬದುಕಿನ ಮೌಲ್ಯಗಳ ಹುಡುಕಾಟ, ಅದು ಒಂದು ಸತತವಾದ ಅನ್ವೇಷಣೆ ನಮ್ಮ ಒಳಗೆ ನಡೆಯುವಂಥ ನಿಜವಾದ ಸಾಹಿತ್ಯ. ಆದರೆ ಈಗ ಸರ್ಕಾರಿ ಸಾಹಿತಿಗಳ ಜಾಸ್ತಿ ಆಗ್ತಿದ್ದಾರೆ. ಅದರ ಜೊತೆಗೆ ಡಿವೈಡು ಏನು ಅಂದರೆ, ಒಂದು ಬಲಪಂಥೀಯ ಸಾಹಿತಿಗಳು, ಎಡಪಂಥೀಯ ಸಾಹಿತಿಗಳು, ಮಧ್ಯಮ ಮಾರ್ಗಿಗಳು, ಹೀಗೆ ಸಾಹಿತ್ಯ ವಲಯ ಯಾಕೆ ಇದಾಗಿದೆ ಅಂದರೆ, ಸಾಹಿತ್ಯ ವಲಯ ಅಂತಃಸತ್ವವನ್ನು ಕಳೆದುಕೊಂಡಿದೆ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೂಲ ಉದ್ದೇಶ ಏನು ಅನ್ನುವುದರ ಅರಿವು ಈ ಸಾಹಿತಿಗಳು ಅಂತ ಹಣೆಪಟ್ಟಿ ಹಚ್ಚಿಕೊಂಡ ರಾಜಕಾರಣಿಗಳೇನಿದ್ದಾರೆ ಅವರಿಗೆ ಅರ್ಥ ಆಗಿಲ್ಲ. ಅವರು ನಿಜವಾದ ಅರ್ಥ ಸಾಹಿತಿಗಳಲ್ಲ. ಯಾಕಂದರೆ ಅವರು ಒಳಗಡೆ ಹುಡುಕಾಟ ನಡೆಯಲ್ಲ. ಅದು ನಮ್ಮೊಳಗಿನ ಹುಡುಕಾಟ, ಸಂಶೋಧನೆ. ಇವರು ಅಧಿಕಾರಸ್ಥರ ವಿಧಾನಸೌಧದ ಕಂಬಗಳನ್ನು ಸುತ್ತೋದು, ಮಂತ್ರಿಗಳ ಮನೆ ಬಾಗಿಲಿಗೆ ಹೋಗಿ ಬಗ್ಗೆ ನಿಲ್ಲೋದು, ಅಕಾಡೆಮಿಯ ಅಧ್ಯಕ್ಷರಾಗೋದು. ಆ ಅಕಾಡೆಮಿಯಲ್ಲಿ ಏನಿದೆ? ಏನೂ ಇಲ್ಲ. ನೀವು ಒಮ್ಮೊಮ್ಮೆ ಎಷ್ಟು ದುಃಖ ಆಗುತ್ತೆ ಗೌಡ್ರೆ ಅಂದರೆ, ಈ ಅಕಾಡೆಮಿಯ ಅಧ್ಯಕ್ಷರಾದವರು ವಿಧಾನಸೌಧದಲ್ಲಿರುವ ಸರ್ಕಾರಿ ಅಧಿಕಾರಿಗಳ ಎದುರು ಹೋಗಿ ಬಗ್ಗೆ ಡಗ್ ಸಲಾಮ್ ಆಗಬೇಕು. ದುಡ್ಡು ಬಿಡುಗಡೆ ಆಗಲ್ಲ, ಇನ್ನೊಂದಾಗಲ್ಲ, ಮತ್ತೊಂದಾಗಲ್ಲ. ನಾಯಿ ಪಾಡೋದು, ನಾಯಿ ಬೆಟರು. ಅಟ್ಲೀಸ್ಟ್ ಯಜಮಾನ ಸಮಯಕ್ಕಾದರೂ ಊಟ ಆಗ್ತಾನೆ ನಾಯಿಗಳಿಗೆ. ಇದು ನಾಯಿ ಪಾಡಲ್ಲ, ನಾಯಿಗಿಂತ ಹಾರಿಬಲ್ ಆದ ಒಂದು ಸ್ಥಿತಿ ಈ ಸಾಹಿತಿಗಳದ್ದಾಗಿದೆ. ಅಲ್ಲೋಗಿ ನಿಂತ್ಕೋತಾರೆ, ಹಲ್ಲಿಗಿಂತಾರೆ. ಅವ್ರು ಯಾರೋ ಸಾಹಿತ್ಯ, ಯೂಶ್ವಲಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಯಾರೋ ಕೆಲಸಕ್ಕೆ ಬರ್ತಿದ್ದವ್ರನ್ನ ಹಾಕೋ ಒಂದು ಪರಂಪರೆ ಇದೆ ಕನ್ನಡ. ಯಾರು ಮಹಿಳೆಯರು ಆಗ್ತಾರೆ, ಅವ್ರಿಗೆ ಸಾಹಿತ್ಯ ಸಂಸ್ಕೃತಿ ಗಂಧಗಾಳಿನೂ ಇರಲ್ಲ, ಆ ಶಬ್ದನೂ ಕೇಳಿರಲ್ಲ ಅವು. ಅದ್ರ ಜೊತೆ ಒಳಗಡೆ ಬೇಜಾರು ಬೇರೆ. ಏನೋ ಇಲಾಖೆಗೆ 200-300 ಕೋಟಿ ರೂಪಾಯಿ ಅನುದಾನ, 500 ಕೋಟಿ ಒಳಗಡೆ ಕಾಸು ಜಾಸ್ತಿ ಹೊಡಿಯೋಕ್ಕಾಗಲ್ಲ, ಆ ದುಃಖ ಬೇರೆ ಅವರಿಗೆ. ಅವರು ಇಂಥ ಜನ ಬಂದು ನಮ್ಮ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ನಿರ್ಧಾರ ಕೈಗೊಳ್ತಾರೆ. ಸರ್ಕಾರಗಳಿಗೆ ಕನಿಷ್ಠ ಜ್ಞಾನ ಇರಬೇಕು. ಸಾಹಿತ್ಯ, ಸಂಸ್ಕೃತಿ, ಪರಂಪರೆ, ಇತಿಹಾಸ, ಜನಪದ ಎಲ್ಲ ಎಷ್ಟು ಮಹತ್ವ, ಅದನ್ನ ಉಳಿಸ್ಕೊಬರೋದಕ್ಕೆ ಏನು ಮಾಡಬೇಕು, ಅದು ಇಡೀ ಸಮಾಜವನ್ನು ರೂಪಿಸುವಂಥದ್ದು. ಸಣ್ಣದಲ್ಲ ಅದು. ಇಡೀ ಸಮಾಜವನ್ನು ರೂಪಿಸೋದಕ್ಕೆ ಸಾಹಿತ್ಯ ಬೇಕು, ಸಂಸ್ಕೃತಿ ಬೇಕು, ಪರಂಪರೆ ಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳುವ ಮನಸ್ಸು ಬೇಕು. ಆ ಮೂಲಕ ನಮ್ಮ ವರ್ತಮಾನವನ್ನು ಎದುರಿಸ್ತಾ ಹೋಗ್ತೀವಿ, ಬೆಳೀತಾ ಹೋಗ್ತೀವಿ. ಒಳಗಡೆ ಬೆಳವಣಿಗೆ ಆಗೋದು ಸಾಹಿತ್ಯ ಕಾವ್ಯದ ಮೂಲಕ. ನಾವು ಒಳಗೆ ಬೆಳೆಯೋದು. ಇವತ್ತು ಕುವೆಂಪು ಅವ್ರನ್ನ ಒಂದು ಕಾವ್ಯವನ್ನು ಕೇಳಿದರೆ, ಬೇಂದ್ರೆ ಅವ್ರನ್ನ ಕೇಳಿದರೆ ನಮಗೊಂದು ಸಂತೋಷ ಆಗುತ್ತೆ. ಒಳಗಡೆ ಅರಳ್ತೀವಿ ನಾವು. ಒಳಗಡೆ ಅರಳಿದ್ರೆ ಹೊರಗೆ ಅರಳ್ತೀವಿ. ಅದು ಜೀವನ ಮೌಲ್ಯವನ್ನು ಕಲಿಸುತ್ತೆ. ಒಂದು ಕತೆ, ಕಾದಂಬರಿ ಓದಿದ ತಕ್ಷಣ ನಾವು ಬದುಕಿನ ನಮ್ಮ ಅನುಭವಕ್ಕೆ ಮೀರಿದ್ದನ್ನು ಸಾಹಿತ್ಯ ಪುಸ್ತಕಗಳು ಪಡ್ಕೊಳ್ತಾ ನಮ್ಮ ಅನುಭವವನ್ನು ವಿಸ್ತರಿಸ್ಕೊಳ್ತಾ ಹೋಗ್ತೀವಿ. ಯಾಕಂದರೆ ಈ ಬದುಕಿನಲ್ಲಿ ನಾವೆಲ್ಲವನ್ನೂ ಅನುಭವಿಸೋಕ್ಕಾಗಲ್ಲ. ಬೇರೆಯವರ ಅನುಭವವನ್ನು ನಮ್ಮದಾಗಿಸಿಕೊಳ್ಳುತ್ತಾ, ನಮ್ಮೊಳಗೆ ದಕ್ಕಿಸಿಕೊಳ್ತಾ ಬೆಳೀತಾ ಹೋಗ್ತೀವಿ. ಈ ರಾಜಕಾರಣಿಗಳು ಓದಿದೆಯೇನ್ರಿ? ಇವರಿಗೆ ಓದ್ತಾರೇನ್ರಿ? ಏನು ಓದ್ತಾರೆ? ಓದಲ್ಲ, ಏನೂ ಮಾಡಲ್ಲ. ಬೇಕಾದರೆ ಅಸೆಂಬ್ಲಿಲಿ ಕೂತ್ಕೊಂಡು ಬ್ಲೂ ಫಿಲ್ಮ್ ನೋಡ್ತಾರೆ. ಆ ಅಯೋಗ್ಯತನದ ಪರಮಾವಧಿ ಈ ರಾಜಕಾರಣಿಗಳು. ದುಡ್ಡು ಹೇಗೆ ಮಾಡೋದು, ಕಾಸು ಎಲ್ಲಿ ಹೊಡೆಯೋದು, ಎಲ್ಲಿ ಪರ್ಸೆಂಟೇಜ್ ತಗೊಳ್ಳೋದು, ಹೇಗೆ ಇಲೆಕ್ಷನಲ್ಲಿ ಜನರಿಗೆ ದುಡ್ಡು ಕೊಟ್ಟು ಬ್ರೈಬ್ ಮಾಡೋದು, ಯಾರಿಗೆ ಹಾಗೆ ಮೋಸ ಮಾಡೋದು, ಇಂತಹ ರಾಜಕೀಯ ವ್ಯವಸ್ಥೆ ಇದೆ ಇವತ್ತು. ಮಾಧ್ಯಮ ವ್ಯವಸ್ಥೆನೂ ಹಂಗೆ ಇದೆ, ದುಃಖದಲ್ಲಿ ಹೇಳಬೇಕು ನಾವು. ಸೊ ಈ ಸಿಚುವೇಶನ್ಸಲ್ಲಿ ಸಾಹಿತ್ಯ ಲೋಕ ಕೂಡ ಮಾನಸಿಕವಾಗಿ ಕರಪ್ಟ್ ಆಗಿದೆ ಅನ್ನೋದು. ಮಾನಸಿಕವಾಗಿ ಸಾಹಿತ್ಯ ಲೋಕ ಕರಪ್ಟ್ ಆಗಿದ್ದು ಅದು ಹೆಚ್ಚು ಅಪಾಯಕಾರಿಯಾದ್ದು. ಅಕಾಡೆಮಿಗಳ ಅಧ್ಯಕ್ಷ ಸ್ಥಾನಕ್ಕೆ, ಸದಸ್ಯ ಸ್ಥಾನಕ್ಕೆ ಹೋಗಿ ಚಿಲ್ಲರೆ ರಾಜಕಾರಣಿಗಳ ಎದುರು ಬಗ್ಗೆ ನಿಂತ್ಕತಿರಲ್ಲ. ನಿಮ್ಮ ಯೋಗ್ಯತೆಗೆ ಏನು ಹೇಳೋಣ? ಸಾಹಿತ್ಯ ವಲಯದಲ್ಲಿ ಅಂದರೆ ದೊಡ್ಡ ಪರಂಪರೆಯೇ ಇದ್ದ ಸಾಹಿತ್ಯ ನಮ್ಮದು, ಅಭಿಮಾನ ಪಡಬೇಕಾದ ಒಂದು ಪರಂಪರೆ ಇದ್ದ ಸಾಹಿತ್ಯ. ಆದರೆ ಅದನ್ನು ಈ ಸ್ಥಿತಿಗೆ ತಂದುಬಿಟ್ಟು ರಾಜಕಾರಣಿಗಳು ಮತ್ತು ಸಾಹಿತಿಗಳು ಸೇರಿ, ಅಂದರೆ ಇಲ್ಲಿ ಒಂದು ಸಂಸ್ಕೃತಿ ಇಲಾಖೆ ಅಂತಿರುವಾಗ ಅದು ಕನ್ನಡಕ್ಕಾಗಿ, ಸಾಹಿತ್ಯಕ್ಕಾಗಿ ಏನೇನೋ ಮಾಡಬೇಕಾಗಿತ್ತು. ಆದರೆ ಇವತ್ತು ಅಕಾಡೆಮಿಗಳ ಹೆಸರಲ್ಲಿ ನಡೀತಾ ಇರೋದು ಕೂಡ ವ್ಯವಹಾರ ಅಲ್ಲದೆ ಮತ್ತೆಂಥದ್ದು ಅಲ್ಲ ಅನ್ನುವ ಹಂತಕ್ಕೆ ಬಂದಿದೆ. ಇನ್ನು ವೈಡರ್ ಕ್ಯಾನ್ವಾಸ್ನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ವೈಡರ್ ಕ್ಯಾನ್ವಾಸ್ ಇನ್ ದ ಸೆನ್ಸ್, ನೀವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದು ಸಾಹಿತ್ಯ ವಾತಾವರಣ ಅನ್ನೋದು ಇರ್ತಾ ಇತ್ತು.
ನಾವೆಲ್ಲ ಸಾಧ್ಯ ಆದರೆ ಪಂಪನನ್ನೋ, ರನ್ನನನ್ನೋ, ಹರಿಹರನನ್ನೋ, ರಾಘವಾಂಕನನ್ನೋ, ಜನ್ನನನ್ನೋ, ಪೊನ್ನನನ್ನೋ ಅಟ್ಲೀಸ್ಟ್ ಟ್ರೈ ಮಾಡ್ತೀವಿ. ಅದಿಲ್ಲ ಅಂತಂದರೆ ನವೋದಯ ನವ್ಯ ಕಾಲದ ಸಾಹಿತ್ಯವನ್ನು, ಕಾರಂತರ ಕಾದಂಬರಿಗಳನ್ನು ಓದ್ತಿದ್ವಿ. ಇನ್ನೊಂದು ಅದು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ತಾ ಹೋಗ್ತಿತ್ತು. ಹಾಗೆ ಇದ್ದ ಸಾಹಿತ್ಯ ನಮ್ಮ ಜಿಲ್ಲೆಯಲ್ಲಿ ಆದರೆ ಯಕ್ಷಗಾನ ಇತ್ತು, ನಾಟಕ ಇತ್ತು, ಸಂಗೀತ ಇತ್ತು. ಧಾರವಾಡ ನಮ್ಗೆ ಹತ್ತಿರ. ಸೊ ಆ ಸಂಗೀತ ಸಾಹಿತ್ಯ ನಮ್ಮನ್ನು ಬೆಳೆಸ್ತಾ ಹೋಗ್ತಿತ್ತು. ಓದು ನಮ್ಮ ಇಡೀ ವ್ಯಕ್ತಿತ್ವವನ್ನು ವಿಸ್ತರಿಸ್ತಾ ಇನ್ನೊಂದು ಆಯಾಮಕ್ಕೆ ತಗೊಂಡೋಗ್ತಾ ಇತ್ತು. ಇವತ್ತಿನ ಜನ್ರೇಷನ್, ಇವತ್ತಿನ ಸ್ಕೂಲಿಗೆ ಹೋಗುವವರಿಗೆ ನೀವು ಪಂಪರನ್ನ, ಹರಿಹರ, ರಾಘವಾಂಕರ್ ಬಿಟ್ಟಾಕ್ಬಿಡಿ, ಕುವೆಂಪುನ ಬಿಟ್ಟಾಕ್ಬಿಡಿ, ಪೂಚಂತೆ ಬಿಟ್ಟಾಕ್ಬಿಡಿ, ಬೇಂದ್ರೆ ಬಿಟ್ಟಾಕ್ಬಿಡಿ, ಅದು ಯಾವುದರ ಜ್ಞಾನ ಅವರಿಗೆ ಇಲ್ಲ. ಅವರಿಗೆ ಗಾಂಧಿ ಕೂಡ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ಅಂದರೆ ಇತಿಹಾಸದ ಪರಿಜ್ಞಾನ ಇಲ್ಲ. ಇಂತಹ ವಾತಾವರಣದಲ್ಲಿ ಬೆಳೆದ ಒಬ್ಬ ರಾಜಕಾರಣಿ ಇನ್ನು ಹೇಗಿರಕ್ಕೆ ಸಾಧ್ಯ? ಅವನು ಹೇಗಿರ್ತಾನ? ಅವನು ಫಸ್ಟ್ ಬಂದ ತಕ್ಷಣ ಪರ್ಸಂಟೇಜ್ ವ್ಯವಹಾರ ಹೆಂಗೆ ಮಾಡಬೇಕು, ಕಾಸು ಎಲ್ಲಿ ಕಲೆಕ್ಟ್ ಮಾಡಬೇಕು, ಎಲ್ಲೆಲ್ಲಿಂದ ಕಾಸು ಬರುತ್ತೆ, ಎಷ್ಟು ಹೊಡಿಬೇಕು, ಇಷ್ಟಕ್ಕೆ ಸೀಮಿತಗೊಂಡಿರ್ತಾನೆ. ಅದ್ರ ಜೊತೆಗೆ ಒಂದು ಸರ್ಕಾರಕ್ಕೆ, ಒಂದು ಪಕ್ಷಕ್ಕೆ ಒಂದು ಸಾಂಸ್ಕೃತಿಕ ನೀತಿ ಅನ್ನೋದು ಇರಬೇಕು ಅನ್ನೋದು. ಅದು ನಾನು ಈ ಸರ್ಕಾರಗಳಿಗೆ ಸಾಂಸ್ಕೃತಿಕ ನೀತಿ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತಂದಿದ್ದೆ. ಸ್ಪಷ್ಟವಾದ ಸಾಂಸ್ಕೃತಿಕ ನೀತಿ ಅನ್ನೋದು ಈ ಸರ್ಕಾರಗಳಿಗೆ ಇಲ್ಲ. ಯಾಕೆಂದರೆ ಅವರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ, ಅವರಿಗೆ ಸಾಹಿತ್ಯಿಕ ಪ್ರಜ್ಞೆ ಇಲ್ಲ. ಇದು ಯಾವುದೂ ಇಲ್ಲದ ನಾಲಾಯಕ ಸರ್ಕಾರಗಳಿವು. ನಾನು ಅದನ್ನು BJP ಮಾತ್ರ ಅಂತ ಹೇಳಿದೆ, ಕಾಂಗ್ರೆಸ್ ಹಣ ಬರೋಣ ಒಟ್ಟೆ. ಅವರು ಅಕಾಡೆಮಿಗಳನ್ನು ಹ್ಯಾಂಗೆ ನಡೆಸ್ಕೊಂಡ್ರು ಅಂತ ಗೊತ್ತಿದೆ, ಅಕಾಡೆಮಿ ಅಧ್ಯಕ್ಷರನ್ನ ಯಾರ್ಯಾರು ಮಾಡಿದ್ರು ಅಂತ ಗೊತ್ತಿದೆ ಅಲ್ವಾ. ಸೊ ನಮಗೆ ಕೇಳ್ಕೋಬೇಕಾದ್ದು, ಇವತ್ತಿನ ದಿನ ಅಕಾಡೆಮಿಯ ಅಧ್ಯಕ್ಷರಾಗುವಂತಹ ಶಕ್ತಿ ಇರುವವರೇ ಇಲ್ಲವಾಗಿದ್ದರೆ ಐ ಡೋಂಟ್ ಥಿಂಕ್ ಸೊ. ಅಷ್ಟು ನಮ್ಮನ್ನೆಲ್ಲ ಬರಡಾಗಿದೆ ಅಂತ ನನಗನ್ಸಲ್ಲ. ನೆಲದಲ್ಲಿ ಶಕ್ತಿ ಇದೆ. ಅಂಥವರು ಯಾರು ಪೂಸಿ ಹೊಡೆಯಲ್ಲೋ ಅಂಥವರು ಎಲ್ಲೋ ಮೂಲೆಯಲ್ಲಿ ಯಾರು ಕಣ್ಣಿಗೂ ಕಾಣದಾಗಿದ್ಬಿಡ್ತಾರೆ. ಅವರಿಗೆ ಸಾಹಿತ್ಯಿಕ ಮೌಲ್ಯಗಳ ಬಗ್ಗೆ ಗೊತ್ತಿರುವವರು, ಸಾಂಸ್ಕೃತಿಕ ನೀತಿಯ ಬಗ್ಗೆ ಗೊತ್ತಿರುವವರು ಅವ್ರು ಮುಂದೆ ಬರಲ್ಲ. ಅವರು ಗುರುತಿಸುವ ಕೆಲಸವನ್ನು ಸರ್ಕಾರ ಏನು ಮಾಡಬೇಕು, ಅವ್ರು ಯಾರು ಅರ್ಜಿ ಹಿಡ್ಕೊಬರ್ತಾರೆ ಅಂತ. ನೀವು ಉದಾಹರಣೆಗೆ ನೀವು ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ಳಿ. ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸೋದು, ಸರ್ಕಾರದ ಪ್ರಶಸ್ತಿಗೆಲ್ಲ ಅರ್ಜಿ ಆಹ್ವಾನಿಸುವುದೇ ಸಾಹಿತಿಗಳಿಗೆ ಮಾಡುವ ಅವಮಾನ. ಆಸ್ ಎ ಗೌರ್ಮೆಂಟ್ ಯು ಶುಡ್ ರಿಕಗ್ನೈಸ್, ನೀವು ಈ ಸೇವೆಯನ್ನು ಮಾಡಿದ್ದೀರಿ ಅಂತ ರಿಕಗ್ನೈಸ್ ಮಾಡಬೇಕಾದ್ದು ಸರ್ಕಾರದ ಕೆಲಸ, ಅದರ ಕರ್ತವ್ಯ. ಅರ್ಜಿ ಕೊಡಿ ಅನ್ನೋದು. ಸಾವಿರಾರು ಅರ್ಜಿಗಳು, ಯಾರ್ಯಾರೋ ಕಂಡವ್ರು ಅರ್ಜಿ ಹಾಕೋದು, ಲಿಸ್ಟ್ ಮಾಡೋದು, ಯಾವನ ಕಾರ್ಪೊರೇಟರ್ನಿಂದ ಹಿಡಿದು ಯಾರು ರೆಕಮೆಂಡ್ ಮಾಡ್ತಾರೆ ನೋಡೋದು, ಅವರಿಗೊಂದು ಪ್ರಶಸ್ತಿ ಕೊಡೋದು, ಲಿಸ್ಟ್ ಮಾಡೋದು. ಈ ಸಲ 100 ಒಳಗೆ ಕೊಡ್ತೀವಿ, 50 ಕೊಡ್ತೀವಿ, 60 ಕೊಡ್ತೀವಿ ಅನ್ನೋದು. ಅದಕ್ಕೆ ಬೇರೆ ಬೇರೆ ಮಾನದಂಡಗಳನ್ನ ಇಟ್ಟು ಸಿಲೆಕ್ಟ್ ಮಾಡೋದು, ಯೋಗ್ಯರನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗೋದು. ಇದು ಸರ್ಕಾರ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಅನಾಥವಾಗಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಆವಾಗ CT ರವಿ ಅಂತ ಹೋಗ್ತಾರೆ. CT ರವಿ ಅವನು ನಾಲಾಯಕ್ ಅಂತ ಹೇಳಿದ ಯಾರಿಗೆ, ಎಡಪಂಥೀಯ ವಿಚಾರಧಾರೆ, ಇನ್ನೇನು ಅಲ್ಲ. ಅವನಿಗೆ ಬಲಪಂಥೀಯ ವಿಚಾರಧಾರೆ ಬೇಕು, ಅವನಿಗೆ ಬಾಬ್ರಿ ಮಸೀದಿ ಕೆಳದಂಥವ್ರು ಬೇಕು, ಅವನಿಗೆ ಹಿಂದುತ್ವದ ಬಗ್ಗೆ ಮಾತನಾಡೋರು ಬೇಕು, ಅವನಿಗೆ ಆಕಳನ್ನು ಪೂಜಿಸುವವರು ಬೇಕು, ಅವನಿಗೆ ಗೋಮಾಂಸ ತಿನ್ನೋರನ್ನ ಹೊಡೆಯೋರು ಬೇಕು. ಅದನ್ನು ಪ್ರತಿಪಾದನೆ ಮಾಡುವವರು ದೊಡ್ಡ ಸಾಹಿತಿಗಳು. ಅಂದರೆ BJP RSSನ ಏಜೆಂಟ್ಗಳು ಬೇಕು ಅವರಿಗೆ. ಅವರ ತತ್ವ ಸಿದ್ಧಾಂತವನ್ನು ಸಾಹಿತ್ಯದ ಮೂಲಕ ಯಾರು ಪ್ರಚಾರ ಮಾಡ್ತಾರೋ ಅವರು ಬೇಕು. ನಾನು ಹೇಳ್ತಾ ಇರೋದು ಮಾಡಿದವ್ರಲ್ಲ ಅಂತವ್ರು ಇದ್ದಾರೆ ಅಂತಲ್ಲ, ಬಹುಸಂಖ್ಯಾತರು RSS ವಿಚಾರಧಾರೆಯಿಂದ ಬಂದವರು. ನಾನು ಯಾವುದೋ ವರದಿಯನ್ನು ನೋಡ್ತಾ ಇದ್ದೆ, ಅದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಕಾಡೆಮಿಗೆ ಯಾರ್ಯಾರು ಬೇಕು ಅಂತ ಲೀಸ್ಟ್ ಸಿದ್ಧಪಡಿಸ್ತಾರೆ. ಅದನ್ನು ಸಿದ್ಧಪಡಿಸಿದ ಮೇಲೆ ಒಂದೆರಡು ಮಾರ್ಪಾಡನ್ನು ಮಾಡಿ CT ರವಿ ಅದನ್ನೇ ಯಾವುದ್ರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ? ಸಾಹಿತ್ಯ ಸಂಸ್ಕೃತಿ ಪರಂಪರೆಗೆ ಅವರಿಗೇನ್ರಿ ಸಂಬಂಧ ಇದೆ? ಅಕಾಡೆಮಿಗಳಂದ್ರೆ ಏನು ಅಂತ RSS ಸಂಘ ಪರಿವಾರದವ್ರಿಗೆ ಏನ್ರಿ ಗೊತ್ತು? ಅವ್ರಿಗೆ ಗೊತ್ತಿರೋದು ಬೆಂಕಿ ಹಚ್ಚೋದು, ಬೆಂಕಿ ಹಚ್ಚಿ ಚಂದ ನೋಡೋದು, ಮೈ ಕಾಸ್ಕೊಳ್ಳೋದು, ಜನರ ನಡುವೆ ಒಡೆಯೋದು. ಇವರು ಅಕಾಡೆಮಿಗೆ ಯಾರು ಅಂತ ನಿರ್ಧರಿಸ್ತಾರೆ. CT ರವಿ ಅಂತ RSS ಹಿನ್ನೆಲೆ ಬಂದ ಜನ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ತಮಗೆ ವಿಭಿನ್ನ ಅಭಿಪ್ರಾಯವನ್ನು ಯಾರು ವ್ಯಕ್ತಪಡಿಸ್ತಾರೋ ಅವರನ್ನು ಅವರಿಗೆ ವಿಶೇಷಣಗಳನ್ನ ಹಚ್ಚಿ ಕರೀತಾರೆ. ಇದು ದುರಂತ ಸ್ಥಿತಿ. ಇದು ಜನ ಪೀಪಲ್ ಶುಡ್ ಥಿಂಕ್ ಇಟ್ ಓವರ್. ಸಾಹಿತ್ಯ ಅಂದರೆ ಒಂದು ಸೂಕ್ಷ್ಮ ಮನಸ್ಸಿನವರು, ಸೂಕ್ಷ್ಮ ಸಂವೇದನೆ ಅಂತೆಲ್ಲ ಹೇಳ್ತೀವಲ್ವಾ. ಇಲ್ಲಿ ಹಾಗಾಗಲಿಲ್ಲ. ಇಲ್ಲಿ ಯಾರು ಇವರೇ ಗುರುತಿಸಿಕೊಂಡು ಇರೋದ್ರಿಂದ, ಇವರು ನಮ್ಮ ಕಡೆಯವರು ಅಂತ ಗುರುತಿಸಿ ಅಲ್ಲಿಗೆ ಆ ಅಧಿಕಾರ ಕೊಟ್ಟಿರೋದ್ರಿಂದ ಇವರು ಮನೆ ಹಾಡ್ರು ಅಂತ ಅನ್ನುವಾಗಲೂ ಇವರಿಗೆ ಒಂದೇ ಸಾಹಿತಿಗಳಿಗೆ ಇದೆಯೇನ್ರಿ? ನೀವು ಅವನು ಮನೆ ಹಾಡ್ರು ಅಂತ ಹೇಳಿದಾಗ ಇಡೀ ಸಾಹಿತ್ಯ ಲೋಕ ಎದ್ದು ನಿಂತಬೇಕಾಗಿತ್ತು. ಯಾರು ಮನೆ ಹಾಡ್ರು ಹೇಳು, ಮನೆ ಹಾಡ್ರು ಯಾರು
ಯಾರು ಮನೆ ಹಾಳು ಮಾಡಿದ್ರು? ಯಾವ ಸಾಹಿತ್ಯ ಮನೆ ಹಾಳು ಮಾಡ್ದ? ಯಾವ ರಾಜಕಾರಣಿ ಮನೆ ಹಾಳು ಮಾಡ್ದ? ಯಾರು ಮನೆ ಹಾಳು ಮಾಡ್ದ? ದಿ ಶುಡ್ ಸ್ಪೆಲ್ ಔಟ್. ಅವು ಹೇಳ್ಬೇಕು ಹೊರಗಡೆ ಅದನ್ನು. ಅದು ಹೇಳಿದರೆ ಸಾಹಿತ್ಯ ಲೋಕ ನಿಂದ. ಇದು ಬಟ್ಟಂಗಿಗಳ ಸಾಹಿತ್ಯ ಲೋಕ. ಇದು ಬಟ್ಟಂಗಿಗಳ ಸಾಹಿತ್ಯ ಲೋಕ. ಅವರು ಎದ್ದು ನಿಂತು ಪ್ರತಿಭಟಿಸೋ ಶಕ್ತಿ ಕೂಡ ಇಲ್ಲ. ಸತ್ಯವನ್ನು ಸತ್ಯ ಅಂತ ಹೇಳೋ ಶಕ್ತಿ ಇಲ್ಲ. ಸಾಹಿತ್ಯದ ಮೂಲಭೂತ ಕೆಲಸ ಅಂದರೆ ಸತ್ಯದ ಅನ್ವೇಷಣೆಯೇ ಆಗಿದೆ. ಅದು ಮನುಷ್ಯನ ಒಳಗಿನ ಸತ್ಯದ ಅನ್ವೇಷಣೆ, ಹೊರಗೆ ಸಮಾಜದ ಸತ್ಯದ ಅನ್ವೇಷಣೆ ಸಾಹಿತ್ಯದ ಕೆಲಸ. ಆ ಮೂಲಕ ಸಹೃದಯತೆಯನ್ನು ನಿರ್ಮಾಣ ಮಾಡೋ ಸಾಹಿತ್ಯದ ಕೆಲಸ. ಆ ಕೆಲಸ ಸಾಹಿತಿಗಳು ಮಾಡ್ತಿಲ್ಲ. ಇವರು ರಾಜಕೀಯ ಪಕ್ಷಗಳ ಗುಲಾಮರಾಗಿದ್ದಾರೆ. ಕೆಲವರು ಎಡಪಂಥೀಯರು ಅಂತ ಹೆಸರು ಕಾಂಗ್ರೆಸ್ ಗುಲಾಮರು, ಕೆಲವರು BJP ಗುಲಾಮರು. ನಾವು ಮಧ್ಯಮ ಮಾರ್ಗ ಅಂತೇಳಿ ಸೆಮಿನಾರ್ಗಳನ್ನ ಮಾಡ್ಕೊಂಡು ಹೋಗುವು. ಎಲ್ಲಿ ಪ್ರತಿಭಟಿಸಬೇಕು? ಯಾಕೆ ಪ್ರತಿಭಟಿಸಬೇಕು? ಎಲ್ಲಿ ನಮ್ಮ ಧ್ವನಿಯನ್ನು ಎತ್ತರಿಸಬೇಕು? ಸಮಾಜವನ್ನು ಎಚ್ಚರಿಸಬೇಕು. ಸಮಾಜವನ್ನು ಎಚ್ಚರಿಸುವ ಕೆಲಸವನ್ನೇ ಸಾಹಿತಿಗಳು ಮಾಡಿಲ್ಲ ಅಂದರೆ ಇನ್ನೇನ್ರಿ ಬದನೆಕಾಯಿ ಮಾಡ್ತಾರೆ ಇವರು? ಸಾಧ್ಯ ಇಲ್ಲ. ಇವರು ಸಾಹಿತಿಗಳು ಅನ್ನೋರೆಲ್ಲ ಬುದ್ಧಿಜೀವಿಗಳ ಸೋಗು ಇವರಿಗೆ ಇಲ್ಲ. ಇವರು ಸಾಹಿತಿಗಳು ಅನ್ನೋರೆಲ್ಲ ಬುದ್ಧಿಜೀವಿಗಳ ಸೋಗು ಇವರಿಗೆ ಹೇಗೆ ಮಾತಾಡಿದ್ರೆ ಲಾಭ ಆಗುತ್ತೋ ಅದೇ ತರ ರಾಜಕಾರಣಿಗಳ ರೀತಿಯಲ್ಲೇ ಏನು ಮಾತಾಡಿದ್ರೆ ನಮಗೆ ಲಾಭ ಇದೆ, ನಾಳೆ ಮತ್ತೊಂದು ಕಡೆ ಅವಕಾಶ ಸಿಗೋ ಚಾನ್ಸಸ್ ಇದೆ ಅಂತ ನೋಡಿಕೊಂಡು ಮಾತಾಡುವ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ನೀವು ನೋಡಿ, ನಾನು ಕಳೆದ 20 ವರ್ಷಗಳಲ್ಲಿ ಇತ್ತೀಚೆಗೆ ಬಾದ ಬೆಳವಣಿಗೆ, ಅಕಾಡೆಮಿಗಳು ಹೊಸ ಯೋಜನೆಗಳೇನಿವೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಹೊಸ ಯಾವುದೇ ಯೋಜನೆಗಳನ್ನು ಅಕಾಡೆಮಿಗಳು ಹಾಕ್ತಾ ಇಲ್ಲ. ಬಹುಮಟ್ಟಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ. ನೀವೆಲ್ಲ ಒಂದು ಫಂಕ್ಷನ್ ಮಾಡ್ತೀರಿ, ನೀವು ಒಂದು 10-20 ಸಾವಿರ ಹಂಚೋದು, ದುಡ್ಡು ಹಂಚೋದು, ಇವನಿಗೆ ಒಂಚೂರು ಹಂಚೋದು, ಕಮ್ ಪರ್ಸೆಂಟೇಜ್ ಅವ್ರಿಗೆ ಒಂಚೂರು ಹಂಚೋದು, ಅವ್ರಿಗೆ ದುಡ್ಡು ಹಂಚೋದು. ಅಕಾಡೆಮಿ ಅಧ್ಯಕ್ಷ ನನಗೆ ದುಡ್ಡಿಲ್ಲಪ್ಪ, ನಾನು ಭತ್ತ ಇದ್ದರೆ ಸಾಕು ಅನ್ನೋದು, ಯಾವಾಗಲೂ ಒಂದು ಮೀಟಿಂಗ್ ಮಾಡೋದು. ಹೊಸ ಆಲೋಚನೆ ಇಲ್ಲ ನಿಮಗೆ. ನೀವು ಬರಡಾಗ್ಬಿಟ್ಟು ಖಾಲಿ ಆಗೋಗ್ಬಿಟ್ಟಿದ್ದೀರಿ. ಯಾಕೆಂದರೆ ಈ ಚೇಲಾಗಿರಿಯನ್ನೇ ಮನುಷ್ಯನನ್ನು ಖಾಲಿ ಮಾಡ್ತಾ ಹೋಗುತ್ತೆ. ಪ್ರಶ್ನಿಸುವ ಶಕ್ತಿ ಇಲ್ಲದಿರುವುದೇ ನಮ್ಮನ್ನು ಹೆಚ್ಚು ಹೆಚ್ಚು ಖಾಲಿ ಮಾಡುತ್ತಾ ಹೋಗುತ್ತೆ. ಒಳಗಡೆ ಟೊಳ್ಳಾಗ್ತಾ ಹೋಗುತ್ತೆ. ಇವರು ಟೊಳ್ಳಾಗ್ಬಿಟ್ಟಿದ್ದಾರೆ. ಒಳಗಡೆ ಎಂಥದೂ ಇಲ್ಲ. ನೀವು ಸಾಹಿತ್ಯ ಅಕಾಡೆಮಿ ತಗೊಳ್ಳಿ, ಲಲಿತ ಕಲಾ ಅಕಾಡೆಮಿ ತಗೊಳ್ಳಿ, ಯಕ್ಷಗಾನ ಅಕಾಡೆಮಿ, ಯಾವುದೇ ಅಕಾಡೆಮಿ, ಹೊಸ ಯೋಜನೆಗಳನ್ನು ನೀವು ಹಾಕೋಕ್ಕಾಗ್ತಿಲ್ಲ. ಅದಕ್ಕೂ ಅವಕಾಶ ಇದೆ. ಮಾಧ್ಯಮ ಅಕಾಡೆಮಿ ಫಾರ್ ದ್ಯಾಟ್ ಮ್ಯಾಟರ್ ತಗೊಳ್ಳಿ. ನೀವು ಹೊಸ ಯೋಜನೆಗಳನ್ನು ಸಿದ್ಧಪಡಿಸಿ, ಮುಖ್ಯಮಂತ್ರಿ ನೀವು ಕೊಡೋ ಅನುದಾನ ಒಂದು ಹೊಸ ಯೋಜನೆಗೆ ನೀವು ವಿಶೇಷ ಅನುದಾನವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಹೊಸ ಯೋಜನೆಗಳನ್ನು ಸಿದ್ಧಪಡಿಸಿ ಸರ್ಕಾರನ ಒಪ್ಪಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಆ ಯಾವ ಯಾಕೆಂದರೆ ಇವ್ರಿಗೆ ಅದೇನು ಗೊತ್ತಿಲ್ಲ. ಚೇಲಾಗಿರಿ ಮೂಲಕ ಬಂದವರು, ಬಾಲ ಬಡ್ಕೊಂಡು ಬಂದವರು, ರಾಜಕೀಯ ಪಕ್ಷದ ಏಜೆಂಟರಾಗಿ ಬಂದರು. ಇವ್ರ ಹತ್ರ ನೀವು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅವ್ರು ಹೋಗ್ಬಿಟ್ಟು ಬೇಕಾದರೆ ಸಿದ್ದರಾಮಯ್ಯ ಯಡಿಯೂರಪ್ಪ ಇದ್ರು ಹೂಗುಚ್ಚ ಇಟ್ಬಿಟ್ಟು ಹಿಂಗೆ ನಾನು ಹೇಳಿದ್ನಲ್ಲ ಚಂದ್ರಶೇಖರ್ ಕಂಬಾಟ ಬಗ್ಗೆ, ಸಾರ್ ಅಯ್ಯೋ ಮಾಡಿಕೊಡಿ ಸಾರ್ ಇದಂತೂ ಎದುರು ಸಿಕ್ಕಿರು ಉಗಿಬೇಕು ಮುಖದ ಮೇಲೆ. ಆ ಲೆವೆಲ್ಲಿಗೆ ಹೋಗಿದ್ದಾರೆ ಇವರು. ಇವರನ್ನು ನಾವು ಯಾವ ದೃಷ್ಟಿಯಿಂದ ಗೌರವಿಸೋಣ ಹೇಳಿ? ಇವರು ಹೇಗೆ ನಮ್ಮ ಸಹೃದಯತೆಯನ್ನು ಹೇಗೆ ಹೆಚ್ಚು ಮಾಡ್ತಾರೆ? ಇವರು ನಮ್ಮ ಮನುಷ್ಯನ ಬೆಳವಣಿಗೆಯ ಕಾರಣ ಆಗ್ತಾರೆ. ಹಾಗಲ್ಲ ಇವರು. ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಂದ್ರೆ ಮನುಷ್ಯರಿಗಾಗಿ ಕರಗಬೇಕಾದಂಥದ್ದು, ಮನುಷ್ಯತ್ವಕ್ಕಾಗಿ ಮಿಡಿಯಬೇಕಾದಂಥದ್ದು. ಆದರೆ ಮನುಷ್ಯತ್ವ ಇವತ್ತು ನಾಶವಾಗ್ತಿರುವ ಹಂತದಲ್ಲಿ ಇವರು ಕುರ್ಚಿಗಾಗಿ ಸಾಹಿತಿಗಳು, ರಾಜಕಾರಣಿಗಳನ್ನ ಬಿಟ್ಟು ಹಾಕೋಣ, ಸಾಹಿತಿಗಳಾದವರು ನಮಗೆಲ್ಲಿ ಒಂದು ಸದಸ್ಯಗಿರಿ ಸಿಗುತ್ತೋ, ಒಂದು ಅಧ್ಯಕ್ಷಗಿರಿ ಎಲ್ಲಿ ಸಿಗುತ್ತೋ ಅಂತ ಕಾದ್ಕೊಂಡು ಕೂತಿರುವ ಸ್ಥಿತಿ ತುಂಬಾ ಶೋಚನೀಯ. ಸಾಹಿತ್ಯ ಅಂದ್ರೆ ಸಾಹಿತಿಗಳು ಇವತ್ತು ಪ್ರಾಮಾಣಿಕರು ಇಲ್ಲವೇ ಇಲ್ಲ ಅಂತಲ್ಲ ಒಂದು, ಆದರೆ ದೊಡ್ಡ ಮಟ್ಟದಲ್ಲಿ ಇರೋದು ಇಂಥ ಕುರ್ಚಿ ಆಸೆಗಾಗಿ ಕಾದಿರುವಂಥವ್ರು. ಇದು ತುಂಬ ವಿಷಾದದ ಸಂಗತಿ. ಸಮಾಜದಲ್ಲಿ ಇಂಥ ಸಾಹಿತಿಗಳು ಅನ್ಸ್ಕೊಂಡವರು, ಸಾಹಿತಿಗಳು ಅಂತ ಅವ್ರನ್ನ ನಾವು ಕರೆಯೋದಕ್ಕಿಂತ ಅವರು ತಮ್ಮಂತ ಸಾಹಿತಿಗಳು ಅಂತ ಪೋಸ್ ಕೊಟ್ಟಿರ್ತಾರಲ್ಲ, ಅವರು ಈ ಸಮಾಜಕ್ಕೆ ಎಂಥ ಪ್ರಯೋಜನವನ್ನು ಕೊಡ್ಲಾರ್ದು, ಭಾರ ಅಷ್ಟೇ ಅಂತ ಪಂಪ ಅವಾಗ ಹೇಳಿದ, ಮನುಷ್ಯ ಕುಲಂ ತಾನೊಂದೇವಲಂ ಅಂತ ಅಲ್ವಾ. ಈಗ ಅಕಾಡೆಮಿಗೆ ಬರಬೇಕಾದ್ರೂ ಕುಲ, ಮನುಷ್ಯ ಕುಲ ಎಲ್ಲ ಒಂದಲ್ಲ. ನಿಮ್ಮದು ಯಾವ್ದು ಕುಲ? ಸ್ವಾಮಿಗಳ ಹತ್ರ ಲೆಟರ್ ಹಾಕ್ಸೋದು, ಆಯಿತಾ, ನಮ್ಮ ಗುರುಗಳ ಹತ್ರ ಲೆಟರ್ ಹಾಕ್ಸೋದು, ಅವ್ರ ಇನ್ಫ್ಲೂಯೆನ್ಸ್ ಯೂಸ್ ಮಾಡೋದು. ಇವರು ಸಾಹಿತ್ಯದ ಮೂಲಭೂತವಾದ ಒಂದು ಅಡಿಪಾಯ ಅಂದರೆ ಪಂಪ ಹೇಳಿದ ಮನುಷ್ಯ ಕುಲಂ ತಾನೊಂದೇವಲಂ ಅನ್ನೋದೇ. ಅದನ್ನು ಬಸವಣ್ಣ ಹೇಳ್ತಾ ಬಂದ, ಎಲ್ಲರೂ ನಂತರ ಹೇಳ್ತಾ ಬಂದರು, ಪಂಪ ಹೇಳಿದ. ಸೊ ಇದು ಬಹಳ ಮುಖ್ಯವಾದ ಸಾಹಿತ್ಯದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕನ್ನಡದಲ್ಲಿ ಬಾಳಕೃಷ್ಣಪ್ಪ ಕುವೆಂಪು ಕೂಡ ಬರೆದ. ಸಾಹಿತ್ಯದ ಉದ್ದೇಶ ಏನು? ಈಗ ಸಾಹಿತ್ಯದ ಉದ್ದೇಶ ಚೇಲಾಗಿರಿಯಾಗಿದೆ. ಸಾಹಿತ್ಯದ ಉದ್ದೇಶ ಯಾವುದೋ ರಾಜಕೀಯ ಪಕ್ಷದ ಸಿದ್ಧಾಂತವನ್ನು ಜನರಿಗೆ ತಲುಪಿಸಿ ಅವರು ಮೆಸ್ಮರೈಸ್ ಮಾಡಿ ಆ ರಾಜಕೀಯ ಪಕ್ಷಗಳಿಗೆ ಮತಗಳನ್ನು ತಂದುಕೊಡುವುದು ಸಾಹಿತ್ಯದ ಉದ್ದೇಶವನ್ನು ಅನ್ನುವ
ಕಾಲಘಟ್ಟಕ್ಕೆ ಬಂದಿದೆ. ಇದು ತುಂಬ ಅಪಾಯಕಾರಿಯಾದ ಕಾಲಘಟ್ಟ. ಇದರ ವಿರುದ್ಧ ಸಾಹಿತ್ಯ ಲೋಕ, ಸಾಂಸ್ಕೃತಿಕ ಲೋಕ ಎದ್ದು ನಿಲ್ಲಬೇಕು. ಸರ್ಕಾರ ಒಂದು ಸ್ಪಷ್ಟವಾದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ನೀತಿಯನ್ನು ರೂಪಿಸುವಂತೆ ಒತ್ತಡ ಹೇರಬೇಕು. ಒತ್ತಡ ಹೇರಿ ಯಾವಾಗ ಈ ಸಿ ಟಿ ರವಿ ಅಂತ ಕಮಂಗಿಗಳು ಹೇಳಿಕೆ ಕೊಡ್ತಾರಲ್ಲ, ಆವಾಗ ಅದನ್ನು ಪ್ರತಿಭಟಿಸಬೇಕು. ಇಡೀ ಸಾಹಿತ್ಯ ಲೋಕಕ್ಕೆ ಈ ಎಲ್ಲ ದೌರ್ಬಲ್ಯಗಳ ನಡುವೆ ಸಾಹಿತ್ಯ ಲೋಕಕ್ಕೆ ಸಿಗಬೇಕಾದ ಗೌರವ ಸಿಗಬೇಕು, ಸಾಂಸ್ಕೃತಿಕ ಲೋಕಕ್ಕೆ ಸಿಗಬೇಕಾದ ಗೌರವ, ಆವಾಗಲೇ ಸಮಾಜ ಜೀವಂತವಾಗಿರೋಕ್ಕೆ ಸಾಧ್ಯ, ಸಮಾಜದಲ್ಲಿ ಸಮಾನತೆಯ ಕನಸು ಕಾಣಕ್ಕೆ ಸಾಧ್ಯ. ಆದ್ದರಿಂದ ನಾವು ಸಾಹಿತ್ಯ ಲೋಕದ ಒಳಗಿನ ಎಡಬಿಡಂಗಿತನದ ಬಗ್ಗೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಸಾಹಿತ್ಯ ಲೋಕವನ್ನು ರಾಜಕಾರಣಿಗಳು ಹೀಗಳಿಬೇಕಾಗಿಲ್ಲ. ಅವ್ರಿಗೆ ಆ ಯೋಗ್ಯತೆಯೂ ಇಲ್ಲ, ಆ ಸ್ಥಾನಮಾನವೂ ಇಲ್ಲ, ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಯಾರೋ ಸಾಹಿತಿ ಬೈಯುವ ಅಧಿಕಾರನ ಅವ್ರು ಯಾರಿಗೂ ಕೊಟ್ಟಿಲ್ಲ. ಅಥವಾ ಅವ್ರ ಸಿದ್ಧಾಂತಕ್ಕೆ ವಿರೋಧ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಅಮಾನವೀಯವಾಗಿ ನಡೆಸ್ಕೊಳ್ಳೋದು, ಬೈಯೋದು, ಆ ಅಧಿಕಾರವನ್ನು ಸಿ ಟಿ ರವಿ ಅಂತವರಿಗೆ ಯಾರೂ ಕೊಟ್ಟಿಲ್ಲ. ರಾಜಕಾರಣಿಗಳಂಥವರು ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟಾಗ ಅದನ್ನ ಒಂದು ಸ್ವಲ್ಪವಾದರೂ ಎದುರಿಸುವ, ಮತ್ತೆ ಅದನ್ನ ನಿರಾಕರಿಸುವ, ಅದನ್ನ ವಿರೋಧಿಸುವ ಒಂದು ಸ್ವಾಭಿಮಾನಿ ಗುಣ ನಮ್ಮಲ್ಲಿ ಬರಲಿ. ಸಾಹಿತಿಗಳಾದವರಲ್ಲಿ ಬರೀ ಆಸೆಗಾಗಿ, ಕುರ್ಚಿಯ ಆಸೆಗಾಗಿ ಇರೋದು ತಪ್ಪಲಿ ಅಂತ ಆಶಿಸೋಣ. ಎಸ್, ನಾನು ಸಿ ಟಿ ರವಿಗೆ ಒಂದು ಮಾತು ಹೇಳಬೇಕು. ಸಿ ಟಿ ರವಿಯವರ ಇದನ್ನೇ ನೀವು ನೋಡಲ್ಲ ನನಗೆ ಗೊತ್ತು, ಯಾರೋ ತೋರಿಸಿದ್ರು ಸ್ವಲ್ಪ ನೋಡ್ತಿರೋ ಏನೋ ಗೊತ್ತಿಲ್ಲ. ಸೊ ನನಗೆ ಬಹಳ ವರ್ಷದಿಂದ ನಾನು ನಿಮ್ಗೆ ಗೊತ್ತು, ನಿಮ್ಮ ಮನೆಗೆ ಚಿಕ್ಕಮಗಳೂರಿಗೆ ಬಂದು ಊಟ ಮಾಡಿದ್ದೀನಿ. ನಾನು ನಿಮ್ಗೆ ಆಗುತ್ತಾನೆ ಮದುವೆ ಆದ ಕೆಲವೇ ತಿಂಗಳುಗಳಂತ ಬೇಕು, ಮನೇಲಿ ಕರೆದು ಊಟ ಹಾಕಿದ್ದೀನಿ, ನಿಮ್ಮ ಶ್ರೀಮತಿಯವ್ರ ಹತ್ರ ಮಾತನಾಡಿದ್ದೀನಿ, ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಆ ಒಂದು ಸಂಬಂಧದ ಕಾರಣಕ್ಕೆ ನಿಮ್ಗೆ ಹೇಳ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ಸಾಹಿತ್ಯ ಲೋಕವನ್ನು ಈ ರೀತಿ ಹೀಗಳಿಯೋದನ್ನು ದಯವಿಟ್ಟು ನಿಲ್ಲಿಸ್ಬಿಡಿ. ಅದು ನಿಮಗೆ ಗೌರವ ತರಲ್ಲ, ನಿಮಗೆ ಮಾತ್ರ ಅಲ್ಲ, ನೀವು ಈಗ ಕರ್ನಾಟಕದ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದೀರಿ. ಆ ಸ್ಥಾನ ಗೌರವವನ್ನು ತಾವು ಕಾಪಾಡಬೇಕು ಅಂತ ಒಬ್ಬ ಸ್ನೇಹಿತ, ಹೌದಲ್ಲೋ ಗೊತ್ತಿಲ್ಲ, ಬಹಳ ಕಾಲದಿಂದ ಗೊತ್ತಿರುವ ಒಬ್ಬ ಪತ್ರಿಕೋದ್ಯಮಿಯಾಗಿ ನಿಮಗೆ ನಾನಷ್ಟು ಮನವಿ ಮಾಡಬಲ್ಲೆ. ಈ ರೀತಿ ಮಾನಗೇಡಿ ಗೇನ್ಗಡಿ ಅಂತ ಮಾತಾಡಿ ಸರ್ಕಾರದ ಮಾನವನ್ನು, ಇಲಾಖೆ ಮಾನವನ್ನು, ನಿಮ್ಮ ಮಾನವನ್ನು ಕಳ್ಕೋಬೇಡಿ ಸಿ ಟಿ ರವಿ ಅವರೇ. ಎಸ್ ಗೌಡ್ರೆ, ಥ್ಯಾಂಕ್ ಯು. ಪ್ರೇಕ್ಷಕರೇ, ನಾಳೆ ಮತ್ತೆ ಬರ್ತೀವಿ ಇನ್ನೊಂದು ವಿಚಾರದೊಂದಿಗೆ. ನಾನು ಗೌಡ್ರು ಚರ್ಚೆ ಮಾಡ್ತೀವಿ. ನಮಸ್ಕಾರ.